ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳನ್ನು ಸೆಳೆಯಲು ಖಾಸಗಿ ಶಾಲಾ ಕಾಲೇಜುಗಳು ತರತರಹದ ಆಫರ್ಗಳನ್ನು ನೀಡುತ್ತಿದೆ. ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ ಈ ರೀತಿಯ ಆಫರ್ಗಳು ನೀಡಿರೋದು ಬಹಳ ಕಡಿಮೆಯೇ. ಇಲ್ಲೊಂದು ಕಾಲೇಜ್ ತಮ್ಮ ಕಾಲೇಜಿಗೆ ಸೇರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುವುದರ ಆಫರ್ ನೀಡುವ ಮೂಲಕ ಸುದ್ದಿಯಲ್ಲಿದೆ. ದಾನಿಗಳ ಸಹಕಾರದಿಂದ ವಿದ್ಯಾರ್ಥಿಗಳ ಕಾಲೇಜು ಶುಲ್ಕವೆಲ್ಲವನ್ನ ಭರಿಸುವಂತಹ ವ್ಯವಸ್ಥೆಗೆ ಈ ಕಾಲೇಜು ಮುಂದಾಗಿದೆ. ಹೌದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಿಂದ ಸ್ವಲ್ಪ ದೂರದಲ್ಲಿರುವ ಜಿಡೆಕಲ್ಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ವರ್ಷದಿಂದ ಆರಂಭಗೊಂಡಂತಹ ಆಫರ್. ವಿದ್ಯಾರ್ಥಿಗಳಿಗೆ ಕಲಿಯಲು ಪ್ರಶಾಂತವಾದ ವಾತಾವರಣವಿರಲಿ ಎನ್ನುವ ಕಾರಣಕ್ಕೆ ಈ ಕಾಲೇಜನ್ನ ಪುತ್ತೂರು ನಗರದಿಂದ ಹೊರಭಾಗದಲ್ಲಿ ಈ ಕಾಲೇಜನ್ನು ನಿರ್ಮಿಸಲಾಗಿದೆ. ಸುಸಜ್ಜಿತ ಕಟ್ಟಡದ ಜೊತೆಗೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಈ ಕಾಲೇಜಿಗೆ ಮಾತ್ರ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಹೊಸ ವಿದ್ಯಾರ್ಥಿಗಳ ಸೇರ್ಪಡೆಯ ಸಂಖ್ಯೆ ಗಣನೀಯವಾಗಿ ಕುಸಿಯುತ್ತಿದೆ. BA, BCom, BCA ಕೋರ್ಸ್ ಇರುವ ಈ ಕಾಲೇಜಿನಲ್ಲಿ ಪ್ರಸ್ತುತ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ 36. ಸರ್ಕಾರ ಪ್ರಶಾಂತ ವಾತಾವರಣದಲ್ಲಿ ಕಾಲೇಜನ್ನು ಆರಂಭಿಸಿದ್ರೂ ಕಾಲೇಜಿಗೆ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆಯನ್ನ ಈವರೆಗೂ ಕಲ್ಪಿಸದ ಪರಿಣಾಮ ಇಲ್ಲಿಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗ್ತಿದೆ ಎನ್ನಲಾಗಿದೆ. ಈ ಕೊರತೆಗಳ ನಡುವೆ ಈ ಬಾರಿ ಕಾಲೇಜಿಗೆ ಸೇರುವ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ಉಚಿತ ಮಧ್ಯಾಹ್ನದ ಊಟ ಸೇರಿದಂತೆ ಹಲವು ರೀತಿಯ ವ್ಯವಸ್ಥೆಗಳನ್ನು ಕಾಲೇಜು ವತಿಯಿಂದ ಮಾಡಲಾಗಿದೆ. ಪ್ರತಿ ವಿದ್ಯಾರ್ಥಿಗೆ ಅಂದಾಜು 5,000 ರೂಪಾಯಿಗಳಷ್ಟು ಶುಲ್ಕ ಕಟ್ಟಬೇಕಾಗಿದ್ದು, ಈ ಎಲ್ಲ ಶುಲ್ಕವನ್ನ ಮನ್ನಾ ಮಾಡಿ ಉಚಿತವಾಗಿ ವಿದ್ಯಾರ್ಥಿಗಳನ್ನ ಕಾಲೇಜಿಗೆ ಸೇರ್ಪಡೆಗೊಳಿಸಲಾಗುತ್ತದೆ. ಈ ಕಾರಣಕ್ಕಾಗಿ ಶುಲ್ಕದ ಖರ್ಚನ್ನ ಭರಿಸುವಂತೆ ದಾನಿಗಳ ಸಂಘ ಸಂಸ್ಥೆಗಳ ನೆರವನ್ನ ಕೋರಲಾಗಿದ್ದು, ಪೂರಕ ಸ್ಪಂದನೆ ಕೂಡ ದೊರೆತಿದೆ. ಈ ಕಾಲೇಜಿಗೆ ಸಂಪರ್ಕ ಕಲ್ಪಿಸಲು ಕೇವಲ ಒಂದು ಸರ್ಕಾರಿ ಬಸ್ನ ವ್ಯವಸ್ಥೆ ಮಾತ್ರ ಇದ್ದು, ಈ ನಿಟ್ಟಿನಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಚರ್ಚಿಸಿ ಹೆಚ್ಚಿನ ಬಸ್ ಸಂಪರ್ಕವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕಾಲೇಜು ಆಡಳಿತ ಶ್ರಮಿಸ್ತಾ ಇದೆ. ಸರ್ಕಾರಿ ವ್ಯವಸ್ಥೆಯಲ್ಲಿರುವವರಿಗೆ ತಿಂಗಳಿಗೆ ಸಂಬಳ ಬಂದರೆ ಸಾಕು, ವಿದ್ಯಾರ್ಥಿಗಳು ಬರಲಿ ಬರದಿರಲಿ ಅದರ ಉಸಾಬರಿ ತಮಗೇಕೆ ಎನ್ನುವ ಜನರೇ ಹೆಚ್ಚಿರ್ತಾರೆ. ಆದರೆ ಈ ಕಾಲೇಜು ಮಾತ್ರ ಈ ರೀತಿಯ ಯೋಚನೆಯಿಂದ ಹೊರಬಂದು ವಿದ್ಯಾರ್ಥಿಗಳ ಕಾಲೇಜಿನ ಭವಿಷ್ಯದ ಬಗ್ಗೆ ಶ್ರಮ ವಹಿಸ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ವಿಚಾರವೇ ಆಗಿದೆ. ನಮ್ಮ ಕಾಲೇಜಿನಲ್ಲಿ ಬರುವ ಶೈಕ್ಷಣಿಕ ವರ್ಷದಿಂದ ನಾವು ಪ್ರಥಮ ಪದವಿಯಲ್ಲಿ ವ್ಯಾಸಂಗ ಮಾಡಲಿಕ್ಕೆ ನಮ್ಮ ಕಾಲೇಜಿಗೆ ಪ್ರವೇಶಾತಿ ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ಶಿಕ್ಷಣವನ್ನು ಕೊಡಬೇಕು ಎನ್ನುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಇದಕ್ಕೆ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆ ಸಾರ್ವಜನಿಕ ವಲಯದಿಂದ ಬಂದಿದೆ. ಒಂದಷ್ಟು ವಿದ್ಯಾರ್ಥಿಗಳು ಕೂಡ ನಮ್ಮ ಕಾಲೇಜಿಗೆ ಪ್ರವೇಶಾತಿಯನ್ನು ಪಡೆಯುವುದಕ್ಕೆ ಉತ್ಸಾಹವನ್ನು ತೋರಿಸಿದ್ದಾರೆ. ಈ ಯೋಜನೆ ಸಾರ್ವಜನಿಕರ ಸಹಕಾರದೊಂದಿಗೆ ಆಗ್ತದೆ. ವಿದ್ಯಾರ್ಥಿಗಳ ಸರ್ಕಾರಿ ಶುಲ್ಕ ಏನಿದೆ ಅದನ್ನು ದಾನಿಗಳು ಭರಿಸ್ತಾರೆ. ಆ ಮುಖೇನ ವಿದ್ಯಾರ್ಥಿಗಳಿಗೆ ಆರ್ಥಿಕವಾದಂತಹ ಸಹಕಾರವನ್ನು ನೀಡುತ್ತಾರೆ. ನಮ್ಮಲ್ಲಿ BA, BCom ಮತ್ತು BCA ಪದವಿ ವಿದ್ಯಾರ್ಥಿಗಳಿಗೆ ಈ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಹಕಾರ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜಿನಲ್ಲಿ ಪ್ರವೇಶಾತಿ ಪಡೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಮಧ್ಯಾಹ್ನ ಉಚಿತವಾದಂತಹ ಭೋಜನದ ವ್ಯವಸ್ಥೆಯನ್ನು ನಾವು ಈಗಾಗಲೇ ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೆ ಪುತ್ತೂರಿನ ವರ್ತಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮಗೆ ಅದಕ್ಕೆ ಬೇಕಾದಂತಹ ಪಾತ್ರ ಪರಿಕರಗಳನ್ನು ಉಚಿತವಾಗಿ ಈಗಾಗಲೇ ಕೊಟ್ಟಿದ್ದಾರೆ. ಒಂದಷ್ಟು ದಾನಿಗಳು ನಾವು ಮಧ್ಯಾಹ್ನದ ಊಟಕ್ಕೆ ಉಚಿತವಾದಂಥ ಅಕ್ಕಿ ಮತ್ತು ಉಳಿದ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ಎನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಮಗೆ ಅಕ್ಕಿಯ ದಾನಿ ಸುಮಾರು 1.5 ತಿಂಗಳಿಗೆ ಆಗುವಷ್ಟು ಅಕ್ಕಿಯನ್ನು ಒಬ್ಬರು ದಾನಿ ನಮಗೆ ನೀಡಿ ಸಹಕರಿಸಿದ್ದಾರೆ. ಇದು ಬರುವ ವರ್ಷ ಕೂಡ ಮುಂದುವರಿಯುತ್ತದೆ. ಜೊತೆಗೆ ಅತ್ಯಂತ ಪ್ರಶಾಂತವಾದಂತಹ ವಾತಾವರಣ, ಕಲಿಕೆಗೆ, ಉನ್ನತ ಶಿಕ್ಷಣಕ್ಕೆ ಹೇಳಿ ಮಾಡಿಸಿದ ಸ್ಥಳದಲ್ಲಿ ಈ ಕಾಲೇಜು ಇದೆ. ಪೇಟೆಯಿಂದ ತುಸು ದೂರ ಎನ್ನುವುದನ್ನು ಹೊರತುಪಡಿಸಿದರೆ ಇಲ್ಲಿಗೆ ಬೆಳಗ್ಗೆ ಸರ್ಕಾರದ ಬಸ್ಸೇ ಬರುತ್ತೆ. ಸರ್ಕಾರಿ ಬಸ್ಸು ಕಾಲೇಜಿನ ಸಮಯಕ್ಕೆ ಸರಿಯಾಗಿ ಬರ್ತದೆ. ಬರುವ ವರ್ಷ ಸಾರ್ವಜನಿಕರ ಸಹಕಾರ ಮತ್ತು ಸಹಯೋಗದೊಂದಿಗೆ ಇನ್ನಷ್ಟು ಬಸ್ಸುಗಳು ಈ ರೂಟಲ್ಲಿ ಓಡಾಡುವ ಹಾಗೆ ನಾವು ವ್ಯವಸ್ಥೆ ಮಾಡಬೇಕು ಎನ್ನುವಂತಹ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇಂತಹ ಪ್ರಶಾಂತವಾದಂತಹ ವಾತಾವರಣದಲ್ಲಿ ನಾವು ಬರುವ ವರ್ಷ ವಿದ್ಯಾರ್ಥಿಗಳಿಗೆ ನಮ್ಮ ಕಲಿಕೆಗೆ ಪೂರಕವಾದಂತಹ ವೃತ್ತಿ ಮಾರ್ಗದರ್ಶನ ಶಿಬಿರಗಳನ್ನು, ಕಾರ್ಯಾಗಾರಗಳನ್ನು ನಾವು
ಹಮ್ಮಿಕೊಳ್ತಾ ಇದ್ದೇವೆ. ಈಗಾಗಲೇ ಒಂದಷ್ಟು ಜನ ನಾವು ಉಚಿತವಾಗಿ ತರಬೇತಿ ಶಿಬಿರಗಳನ್ನು, ವೃತ್ತಿ ಕೌಶಲ್ಯ ಆಧಾರಿತ ತರಬೇತಿಗಳನ್ನು ನಡೆಸಿಕೊಡ್ತೇವೆ ಅಂತ ನನಗೆ ವಾಗ್ದಾನವನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಕುಲಕಸುಬುಗಳು ಇರಬಹುದು ಅಥವಾ ಗುಡಿಗೈಗಾರಿಕೆಗಳಿರ್ಬೋದು, ಇಂತಹವುಗಳಿಗೆ ತರಬೇತಿ ಬೇಕು ಅಂತಾದರೆ ನಮ್ಮ ಗ್ರಾಮೀಣ ಪ್ರದೇಶದ ತಜ್ಞರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಉಚಿತವಾದ ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾನು ಖಂಡಿತ ಬರುವ ವರ್ಷ ಹಮ್ಮಿಕೊಳ್ತೇನೆ. ನಮ್ಮಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ, ಕ್ರೀಡೆ, ಸಾಂಸ್ಕೃತಿಕ ಇಂತಹ ಚಟುವಟಿಕೆಗಳಿಗೆ ಕೂಡ ಬೇಕಾದಷ್ಟು ಸಹಕಾರವನ್ನು ನಾವು ಕಾಲೇಜಿನ ವತಿಯಿಂದ ಖಂಡಿತ ಮಾಡ್ತೇವೆ ಎನ್ನುವಂತಹ ಭರವಸೆಯನ್ನು ನಮ್ಮ ವಿದ್ಯಾರ್ಥಿಗಳು ಯಾರು ಪ್ರವೇಶಾತಿ ಪಡೆಯುತ್ತಾರೆ ಅವರಿಗೆ ನಾನು ನೀಡುವುದಕ್ಕೆ ಸಂತೋಷ ಪಡ್ತೇನೆ. ಜೊತೆಗೆ ಊರಿನ ಮತ್ತು ನಮ್ಮ ಪುತ್ತೂರಿನ ಸಹೃದಯರು ಈ ಕಾಲೇಜನ್ನು ಉಳಿಸುವಲ್ಲಿ ನಮಗೆ ಸಹಕಾರವನ್ನು ನೀಡಬೇಕು ಎನ್ನುವಂತಹ ಒಂದು ವಿಜ್ಞಾಪನೆಯನ್ನು ಕೂಡ ನಾನು ಕಾಲೇಜಿನ ಪರವಾಗಿ ಮಾಡುವುದಕ್ಕೆ ತುಂಬ ಇಷ್ಟಪಡ್ತಾ ಇದ್ದೇನೆ. ಇದಿಷ್ಟು ನಮ್ಮ ಕಾಲೇಜಿನಲ್ಲಿ ಪ್ರವೇಶಾತಿ ಪ್ರಕ್ರಿಯೆಯನ್ನು ಹೆಚ್ಚು ಮಾಡುವುದಕ್ಕೆ. ಈಗ ಕೇವಲ 36 ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ, ಅತ್ಯಂತ ಕಡಿಮೆ ಮಟ್ಟದ ಪ್ರಮಾಣದಲ್ಲಿದೆ. ಯಾಕೆ ಏನು ಅಂತ ನಾನು ಅದರ ಕಾರಣವನ್ನು ಕೆದಕುವುದಕ್ಕೆ ಹೋಗೋದಲ್ಲ. ಮುಂದೆ ನಾವು ಹೇಗೆ ಅದನ್ನು ಅಭಿವೃದ್ಧಿಪಡಿಸಬಹುದು ಮತ್ತು ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಗೆ ಬರುವ ಹಾಗೆ ಮಾಡಬಹುದು ಎನ್ನುವುದಕ್ಕೆ ಈಗಾಗಲೇ ನಾವು ಕಾರ್ಯ ಆರಂಭ ಮಾಡಿದ್ದೇವೆ. ಸುಮಾರು 1,500 ಹೆಚ್ಚು ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನಲ್ಲಿರುವಂಥ ಸೌಲಭ್ಯಗಳ ಬಗ್ಗೆ ಕರಪತ್ರವನ್ನು ಹಂಚಿ ಅವರಿಗೆ ಮಾಹಿತಿಯನ್ನು ನೀಡಿದೆ. ಬೇರೆ ಕಾಲೇಜುಗಳಿಗೆ, ಪದವಿ ಪೂರ್ವ ಕಾಲೇಜುಗಳಿಗೆ ಹೋಗಿ ನಮ್ಮ ಕಾಲೇಜಿನಲ್ಲಿ ಪ್ರವೇಶಾತಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನೀಡಿದ್ದೇವೆ. ಹಾಗಾಗಿ ನನಗೊಂದು ಧೈರ್ಯ ಇದೆ, ಬರುವ ವರ್ಷ ಖಂಡಿತ ನಮ್ಮಲ್ಲಿ ನಾನು 100 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಒಂದೊಮ್ಮೆ ಅದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬಂದರೂ ಕೂಡ ನಾವು ಸಂತೋಷವಾಗಿ ನಾವು ಅವರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಆ ನಿಟ್ಟಿನಲ್ಲಿ ಕೂಡ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೇನೆ. ನಾನು ಸುಬ್ಬಪ್ಪ ಕೈಕಂಬ, ಈ ಕಾಲೇಜಿನ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇದ್ದೇನೆ.